ಕೀರ್ತನೆ 34:5 ಪಟ್ನೆ ಮುಗಿಸ್ದೆ. ಕೀರ್ತನೆ 34:5, ಆ ದೇವರನ್ನೇ ದೃಷ್ಟಿಸಿದವರ ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಜೋರಾಗಿ ಕೈ ತಟ್ಟೋಣ ದೇವರಿಗೆ. ಶಬಾಬಾಬಾಬಾಬಾಬ ರಿಷಖ ಬಾಬಾಬಾಬಾ ರಿಷಖ ಬಾಬಾ. ದೇವರ ಮುಖವನ್ನು ಯಾರು ದೃಷ್ಟಿಸ್ತಾರೋ ಅವರ ಮುಖಗಳೇನಾಗ್ತಾವಂತ? ಪ್ರಕಾಶ. ಇವತ್ತು ನೀನು ಹಲವು ವಿಷಯದಲ್ಲಿ ನಿನ್ನ ಮುಖ ಬಾಡ್ಕೊಂಡು ಇಲ್ಲಿ ಬಂದಿರ್ಬೋದು. ನಿನ್ನ ಮುಖ ಬಾಡಿ ಬಂದಿದ್ದೇನೋ, ಆ ನಿನ್ನ ಮುಖ ಹೊಳೆಯುವಂತೆ ದೇವರು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಒಪ್ಪಿಸ್ಕೊಡ್ತೀರಿ? ವಾಕ್ಯಕ್ಕೆ ಒಪ್ಪಿಸ್ಕೊಡ್ತೀರಾ? ಕಡೆ ರಿಸಲ್ಟ್ ಹೇಳಿ ಮುಗಿಸ್ತೇನೆ. ಅದೇ ಧರ್ಮೋಪದೇಶ 34:12 ಓದ್ಬಿಡ್ರಿ, ಮುಗಿಸ್ತೆ. 34:12 ಎಸ್. ಇಸ್ರಾಯೇಲ್ಯರ ಮುಂದೆಯೂ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು. ಜೋರಾಗಿ ಕೈ ತಟ್ಟೋಣ. ಹಲ್ಲೆಲೂಯ. ಕೇವಲ ಫರೋಹನ ಸೈನ್ಯಗಳ ಮುಂದೆ ಮಾತ್ರ ಅಲ್ಲ, ಇಸ್ರಾಯೇಲರ ಮುಂದೆಯೂ ಭುಜ ಪರಾಕ್ರಮ ಭಯಂಕರ ಕಾರ್ಯಗಳನ್ನು ಮೋಶೆ ಮಾಡಿದ. ನೀವು ಕೇವಲ ಅನ್ಯ ಜನರ ಮುಂದೆ ಮಾತ್ರ ಮಹತ್ಕಾರ್ಯಗಳು ಮಾಡೋದಲ್ಲ, ದೇವರ ಸಭೆಯಲ್ಲಿಯೂ ನಿಮ್ಮ ಮೂಲಕ ಅನೇಕ ಮಹತ್ಕಾರ್ಯಗಳನ್ನು ದೇವರು ಮಾಡ್ತಾನೆ. ಹಲ್ಲೆಲೂಯ. ಯಾವ ರೀತಿ ಅಂದರೆ, ಕಣ್ಣು ಗುಡ್ಡೆನೇ ಇಲ್ಲದವರ ಮೇಲೆ ನೀನು ಕೈ ಇಟ್ಟರು ಕಣ್ಣು ಗುಡ್ಡೆ ಬಂದು ಹೋಗ್ತಿತ್ತು. ನಂಬ್ತೀರ ಈ ಮಾತು? ನೀವತ್ತು ಬರೀ ಯೂಟ್ಯೂಬಲ್ಲಿ ನೋಡ್ಕೊಂಡು ಕುಣಿತಾ ಇರ್ಬೋದು, ಬರೋ ದಿನದಲ್ಲಿ ನಿಮ್ಮ ಕಣ್ಣು ಮುಂದೆನೇ ದೇವರು ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹೌದಾ? ನಾವು ಯೂಟ್ಯೂಬಲ್ಲೇ ನೋಡ್ಕೊಂಡೆ ಖುಷಿ ಪಡ್ತಾ ಇದ್ದೀವಿ, ಅದಲ್ಲ, ನಿನ್ನ ಕಣ್ಣು ಮುಂದೆಲೇ ದೇವರು ಅದನ್ನು ಮಾಡಾಕ್ತಾನೆ. ನಿನ್ನ ಮುಖ ದರ್ಶನ ಬಯಸೋದಾದರೆ ಮಾತ್ರ. ಇವತ್ತು ಕೋಳಿ ಹಾಗೆ ನಾವು ಇರಬಾರ್ದು, ಹದ್ದಿನ ಹಾಗೆ ಹಾರುವ. ಈ ಚಿಕ್ಕ ಪಲ್ಲವಿಯನ್ನು ಹಾಡುತ್ತಾ ಹದ್ದಿನ ಹಾಗೆ ನಾನು ಹಾರುವೆ ಅಂತ ಈ ಪಲ್ಲವಿಯನ್ನು ಹಾಡುತ್ತಾ ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿಕೊಡುವ.